ಪ್ರತಿಷ್ಠೆಯ ಕಣವಾಗಿರುವಂತಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾನ ಪ್ರಕ್ರಿಯೆ ಸಾಕಷ್ಟು ಬಿರುಸಿನಿಂದ ಸಾಗಿದೆ. ನಾವೀಗ ಚನ್ನಪಟ್ಟಣದ ನಾಗವಾರ ಗ್ರಾಮದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ದೃಶ್ಯಗಳಲ್ಲಿ ಮಧ್ಯಾಹ್ನ ಆದರೂ ಸಹ ಮತದಾರ ಉತ್ಸಾಹ ಇನ್ನೂ ಕಡಿಮೆ ಆಗಿಲ್ಲ. ಸಾಕಷ್ಟು ಉತ್ಸಾಹದಿಂದ ಮತದಾನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದರೆ ಬೆಳಗ್ಗೆ 7 ಗಂಟೆಗೇನು ಮತದಾನ ಪ್ರಕ್ರಿಯೆ ಆರಂಭವಾಗಿತ್ತು, ಅಂದಿನಿಂದಲೂ ಸಹ ಎಲ್ಲ ಕಡೆಗಳಲ್ಲೂ ಸಹ ಅತ್ಯಂತ ಉತ್ಸಾಹದಿಂದ ಮತದಾರರು ಮತಗಟ್ಟೆಗೆ ಬಂದು ತಮ್ಮ ಹಕ್ಕನ್ನು ಚಲಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಮಹಿಳಾ ಮತದಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡಲಿಕ್ಕೆ ಮತಗಟ್ಟೆಗಳ ಹತ್ರ ಬರ್ತಾ ಇರೋದು ವಿಶೇಷ ಅಂತಲೇ ಹೇಳ್ಬೋದು. ಯಾಕಂದರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 2,32,000 ಮತದಾರರಿದ್ದಾರೆ. ಅದರಲ್ಲಿ ಅಂದರೆ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿರೋದ್ರಿಂದಾಗಿ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣಸಿಗ್ತಾ ಇದ್ದಾರೆ. ಮಹಿಳೆಯರು ಮನೆಯಿಂದ ಬಂದು ಮತ ಚಲಾಯಿಸುವಂಥ ಕೆಲಸಕ್ಕೆ ಮುಂದಾಗಿದ್ದಾರೆ. ಕೇಳಿ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ಗ್ರಾಮೀಣ ಪ್ರದೇಶವನ್ನೇ ಹೆಚ್ಚಾಗಿ ಒಳಗೊಂಡಿರುವಂಥದ್ದು. ಮತ್ತು ಇದರ ಜೊತೆಗೆ ಇಲ್ಲಿನ ಪ್ರಮುಖವಾದಂಥದ್ದು ಅಂದರೆ ಹೈನುಗಾರಿಕೆ. ಅಂದರೆ ಬಹುತೇಕ ರೈತರು, ರೈತ ಮಹಿಳೆಯರು ಹೈನುಗಾರಿಕೆ ಮುಖಾಂತರ ತಮ್ಮ ಜೀವನವನ್ನು ಕಟ್ಟಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಬೆಳಗ್ಗೆ ಮತ್ತು ಸಂಜೆ ಅಂದರೆ ಹಾಲನ್ನು ಕರೆದು ಅದನ್ನು ಡೈರಿಗೆ ಹಾಕಿ ಜೀವನವನ್ನು ನಡೆಸುವಂಥದ್ದು. ಹೀಗಾಗಿ ಯಾವಾಗಲೂ ಸಹ ಒಂದು ಬ್ಯುಸಿ ಲೈಫ್ನಲ್ಲಿರುವಂಥವರು ಮತದಾನ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಅಂತೇಳಿ ತಮ್ಮ ಕೆಲಸದಿಂದಲೂ ಸಹ ಬಿಡುವನ್ನು ತೆಗೆದುಕೊಂಡು ಬೆಳಗ್ಗೆಯಿಂದಲೂ ಬಂದು ಮತದಾನ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ನೀವು ನೋಡ್ತಾ ಇರ್ಬೋದು ದೃಶ್ಯಗಳಲ್ಲಿ 2 ಮತಗಟ್ಟೆಗಳು ಅಂದರೆ ನಾಗವಾರದ ಈ ಒಂದು ಮತಗಟ್ಟೆಯಲ್ಲಿ ಒಂದೇ ಶಾಲಾ ಕಟ್ಟಡದಲ್ಲಿ 2 ಮತಗಟ್ಟೆಗಳಿದ್ದಾವೆ. 2 ಮತಗಟ್ಟೆಗಳಲ್ಲೂ ಸಹ ಜನರು ಸರತಿ ಸಾಲಿನಲ್ಲಿ ನಿಂತು ಮತ ಚಲಾಯಿಸುವಂಥ ಕೆಲಸಕ್ಕೆ ಇಲ್ಲಿ ಮುಂದಾಗಿದ್ದಾರೆ. ಚನ್ನಪಟ್ಟಣದ ಬಹುತೇಕ ಮತಗಟ್ಟೆಗಳಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರುವಂತಹ ಮತದಾರರಿಗೆ ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಜಿಲ್ಲಾಡಳಿತದವರು ಮಾಡಿದರೆ ಮಹಿಳೆಯರಿಗೆ ಒಂದು ಪ್ರತ್ಯೇಕವಾದಂಥ ಸರತಿ ಸಾಲು ಮತ್ತು ಪುರುಷರಿಗೆ ಒಂದು ಪ್ರತ್ಯೇಕವಾದಂಥ ಸರತಿ ಸಾಲನ್ನು ಕೊಡುವಂಥದ್ದು. ಇದರ ಜೊತೆಗೆ ವಿಶೇಷ ಚೇತನರಿಗಾಗಿಯೇ ಒಂದು ವಿಶೇಷವಾದಂತಹ ಅಂದರೆ ವೀಲ್ ಚೇರನ್ನು ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಮತ್ತು ಇಲ್ಲಿ ಬರುವಂತಹ ಮತದಾರರಿಗೆ ಅಂದರೆ ವಯಸ್ಸಾದಂಥ ಮತದಾರರಿಗೆ ವಿಶ್ರಾಂತಿಯನ್ನು ಪಡ್ಕೊಳ್ಳಿಕ್ಕೆ ಆಸನಗಳ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇರ್ಬೋದು. ಹೀಗೆ ಬಹುತೇಕ ಎಲ್ಲ ಕಡೆಗಳಲ್ಲೂ ಸಹ ಒಂದು ಅಗತ್ಯವಿರುವಂಥ ಎಲ್ಲ ವ್ಯವಸ್ಥೆಗಳನ್ನು ಜಿಲ್ಲಾಡಳಿತ ಮಾಡಿರೋದ್ರಿಂದಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಮತಗಟ್ಟೆಗಳ ಹತ್ರ ಬರ್ತಾ ಇದ್ದಾರೆ ಮತ್ತು ಮತ ಚಲಾಯಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಶೇಕಡಾವಾರು ಮತದಲ್ಲಿ ಈ ಹಿಂದೆ ಸಹ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 80ಕ್ಕಿಂತ ಹೆಚ್ಚು ಶೇಕಡಾವಾರು ಮತದಾನವಾಗಿತ್ತು. ಈ ಬಾರಿಯೂ ಸಹ ಅದನ್ನೇ ನಿರೀಕ್ಷೆ ಮಾಡಲಾಗಿದೆ. ಅಂದರೆ ಉಪಚುನಾವಣೆ ಸಾಕಷ್ಟು ಜನರಲ್ಲಿ ಬೇಸರ ಇರ್ತದೆ, ಪದೇ ಪದೇ ಚುನಾವಣೆ ಬರ್ತಾ ಇದೆ ಅಂತೇಳಿ ಯಾರು ಮತಗಟ್ಟೆ ಹತ್ರ ಬರ್ತಾರಾ ಇಲ್ವೋ ಅನ್ನೋ ಒಂದು ಅನುಮಾನ ಇತ್ತು. ಆ ಅನುಮಾನಗಳಿಗೆ ತೆರೆ ಎಳೆದು ಎಲ್ಲ ಮತದಾರರು ಸಾಕಷ್ಟು ಉತ್ಸಾಹದಿಂದ ಮತಗಟ್ಟೆಗಳ ಹತ್ರ ಬರ್ತಾ ಇದ್ದಾರೆ. ಅದರಲ್ಲೂ ಮಹಿಳಾ ಮತದಾರರು ಮತ್ತು ಸಾಕಷ್ಟು ಹಿರಿಯರು ಮತಗಟ್ಟೆಗಳ ಹತ್ರ ಬಂದು ಮತ ಚಲಾಯಿಸುವುದರ ಮುಖಾಂತರವಾಗಿ ಯುವಕರಿಗೆ ಸ್ಫೂರ್ತಿಯಾಗಿದ್ದಾರೆ. ಹೀಗಾಗಿ ಈ ಬಾರಿಯೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ ಮತದಾರರ ಉತ್ಸಾಹ ನಿಜಕ್ಕೂ ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ರಾಮನಗರ.